1955ರ ಆಗಸ್ಟ್ 15ರಂದು ಗೋವಾದ ಸ್ವಾತಂತ್ರ್ಯವನ್ನು ಒತ್ತಾಯಿಸುತ್ತಿದ್ದ ಸುಮಾರು 20,000 ನಿರಾಯುಧ ಭಾರತೀಯರ ಮೇಲೆ ಪೋರ್ಚುಗೀಸ್ ಸೈನ್ಯವು ಗುಂಡು ಹಾರಿಸಿತು. ಆದರೂ ಈ ಹತ್ಯಾಕಾಂಡದ ನಂತರವೂ ಗೋವಾವನ್ನು ಭಾರತದ ಅವಿಭಾಜ್ಯ ಅಂಗವನ್ನಾಗಿ ಮಾಡುವ ಅವರ ಬೇಡಿಕೆ ಬದಲಾಗದೆ ಉಳಿಯಿತು. ಸತ್ಯಾಗ್ರಹಿಗಳು ತ್ರಿವರ್ಣ ಧ್ವಜವನ್ನು ಹಿಡಿದು ಶಾಂತಿಯುತವಾಗಿ ಮೆರವಣಿಗೆ ನಡೆಸುತ್ತಿದ್ದರು. ಮುಂದಿನ ಕೆಲವು ಕ್ಷಣಗಳು ತಮ್ಮ ಜೀವನದ ಅತ್ಯಂತ ಭಯಾನಕ ಕ್ಷಣಗಳಾಗಿ ಪರಿಣಮಿಸುತ್ತವೆ ಎಂಬ ಕಿಂಚಿತ್ತು ಸೂಚನೆಯೂ ಅವರಿಗೆ ಇರಲಿಲ್ಲ. ಪತ್ರಾದೇವಿ ಎಂಬಲ್ಲಿಗೆ ತಲುಪಿದಾಗ ರೈಫಲ್ಗಳು ಮತ್ತು ಮೆಷಿನ್ ಗನ್ಗಳಿಂದ ಶಸ್ತ್ರಸಜ್ಜಿತವಾಗಿದ್ದ ಪೋರ್ಚುಗೀಸ್ ಸೈನಿಕರು ಅವರೆದುರು ನಿಂತಿದ್ದರು. ಆದರೂ ಪ್ರತಿಭಟನಾಕಾರರು ನಿಲ್ಲಲು ನಿರಾಕರಿಸಿದರು. ಸಹೋದರಾದೇವಿ ಎಂಬವರು ತ್ರಿವರ್ಣ ಧ್ವಜವನ್ನು ಹಿಡಿದು ಎಲ್ಲರಿಗಿಂತ ಮುಂದೆ ನಡೆಯುತ್ತಿದ್ದರು. ನಂತರ ಸ್ವಲ್ಪ ಸಮಯದಲ್ಲೇ ಈ ಶಾಂತಿಯುತ ಮೆರವಣಿಗೆ ಭಯಾನಕ ಹತ್ಯಾಕಾಂಡವಾಗಿ ಬದಲಾಯಿತು. ಪೋರ್ಚುಗೀಸ್ ಸೈನಿಕರು ಇದ್ದಕ್ಕಿದ್ದಂತೆ ಗುಂಡು ಹಾರಿಸಿದರು. ಒಂದು ಗುಂಡು ಸಹೋದರಾದೇವಿಯವರ ಮೇಲೆ ಬಿತ್ತು. ಅವರು ನೆಲಕ್ಕೆ ಬೀಳಲು ಪ್ರಾರಂಭಿಸಿದರೂ ತ್ರಿವರ್ಣ ಧ್ವಜವನ್ನು ಮಾತ್ರ ಬೀಳಲು ಬಿಡಲಿಲ್ಲ. ಇದನ್ನು ವೀಕ್ಷಿಸುತ್ತಿದ್ದ ಪಂಜಾಬ್ನ ಯುವ ಶಿಕ್ಷಕ ಕರ್ನೈಲ್ ಸಿಂಗ್ ಬೆನಿಪಾಲ್ ಮುಂದೆ ಬಂದರು. ಸಹೋದರಾದೇವಿ ಮತ್ತು ಪೋರ್ಚುಗೀಸ್ ಸೈನಿಕರ ನಡುವೆ ಗುರಾಣಿಯಾಗಿ ನಿಂತು ನಿರಂತರ ಗುಂಡಿನ ಚಕಮಕಿಯ ನಡುವೆ ಅವರನ್ನು ರಕ್ಷಿಸಿದರು. ಕೆಲವು ಕ್ಷಣಗಳ ನಂತರ ಕರ್ನೈಲ್ ಸಿಂಗ್ ಬೆನಿಪಾಲ್ ಅವರಿಗೂ ಗುಂಡು ತಗುಲಿತು. ಆದರೆ ಅವರ ತ್ಯಾಗವು ಇತರರಿಗೆ ಸಹೋದರಾದೇವಿಯನ್ನು ರಕ್ಷಿಸಲು ಮತ್ತು ರಾಷ್ಟ್ರಧ್ವಜವನ್ನು ರಕ್ಷಿಸಲು ಅವಕಾಶವನ್ನು ನೀಡಿತು. ಈ ಗುಂಡಿನ ದಾಳಿಯಲ್ಲಿ 22 ಜನ ಪ್ರಾಣ ಕಳೆದುಕೊಂಡರು, 225ಕ್ಕೂ ಹೆಚ್ಚು ಜನರು ಗಾಯಗೊಂಡರು ಮತ್ತು ನೂರಾರು ಸತ್ಯಾಗ್ರಹಿಗಳನ್ನು ಬಂಧಿಸಲಾಯಿತು. ಆದರೆ ಈ ಘಟನೆಯು ಚಳುವಳಿಯನ್ನು ದುರ್ಬಲಗೊಳಿಸುವ ಬದಲು ಅದನ್ನು ಇನ್ನಷ್ಟು ಬಲಪಡಿಸಿತು. ಗೋವಾದ ವಿಮೋಚನೆಯ ಬೇಡಿಕೆಯು ಈಗ ಇಡೀ ದೇಶಾದ್ಯಂತ ತೀವ್ರಗೊಂಡಿತ್ತು. 6 ವರ್ಷಗಳ ನಂತರ 1961ರಲ್ಲಿ ಆಪರೇಷನ್ ವಿಜಯ್ ಅನ್ನು ಪ್ರಾರಂಭಿಸಲಾಯಿತು ಮತ್ತು ಗೋವಾವನ್ನು 4 ಶತಮಾನಗಳಿಗೂ ಹೆಚ್ಚು ಕಾಲದ ಪೋರ್ಚುಗೀಸ್ ಆಳ್ವಿಕೆಯಿಂದ ಮುಕ್ತಗೊಳಿಸಲಾಯಿತು. ಒಟ್ಟಿನಲ್ಲಿ ಅವರ ಕಥೆಯು ಗೋವಾದ ಸ್ವಾತಂತ್ರ್ಯವನ್ನು ಒಂದೇ ದಿನದಲ್ಲಿ ಗಳಿಸಲಾಗಿಲ್ಲ, ಅದನ್ನು ಲೆಕ್ಕವಿಲ್ಲದಷ್ಟು ತ್ಯಾಗಗಳ ಮೂಲಕ ಪಡೆಯಲಾಗಿದೆ ಎಂಬುದನ್ನು ನೆನಪಿಸುತ್ತದೆ.